ಜನಗಳಿಗೆ ನಿಂತ್ಕೊಳ್ಳೋದಕ್ಕೆ ಆಶ್ರಯವನ್ನು ಕೊಡುವಂತಹ ಒಂದು ತಾಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕಾರ್ಯ ಇದು. ಹತ್ತಾರು ಜನಗಳು ಬಸ್ಸಿಗೆ ಹೋಗುವಂತಹ ಸಂದರ್ಭದಲ್ಲಿ, ಪ್ರಯಾಣ ಮಾಡುವ ಸಂದರ್ಭದಲ್ಲಿ, ಬಸ್ಸಿಗೆ ಕಾಯುವಂತಹ ಸಂದರ್ಭದಲ್ಲಿ ಮಳೆ ಬಿಸಿಲು ಇವುಗಳಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಒಂದು ಆಶ್ರಯ ತಾಣ ಅನ್ನುವಂಥದ್ದು ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು. ಅದು ಕೂಡ ಊರಿನ ಮಧ್ಯದಲ್ಲಿರುವಂತಹ ಇವತ್ತು ಬಸ್ ನಿಲ್ದಾಣದ ಹತ್ರ ಅಂತಹ ಒಂದು ಶೆಲ್ಟರನ್ನು, ಆಶ್ರಯದ ನಿಲ್ದಾಣವನ್ನು ಇವತ್ತು ನಿರ್ಮಾಣ ಮಾಡುವ ಕೆಲಸವನ್ನು ಒಂದು ಪವಿತ್ರವಾದ ಕಾರ್ಯ ಅಂತೇಳಿ ಭಾವಿಸಿ ಅವರು ಈ ಒಂದು ಸೇವೆಯನ್ನು ಮಾಡಿದ್ದಾರೆ. ನಾನು ಈಗ ಬರ್ತಾ ಒಂದು ಮಾತನ್ನು ಓದ್ತಾ ಇದ್ದೆ. ಒಬ್ಬ ಒಂದು ದೇವರಿಗೆ ₹1,00,000 ಕೊಟ್ಟರೆ ಅವನು ಕೇವಲ ಭಕ್ತನಾಗ್ತಾನಂತೆ. ಆದರೆ ಯಾರಿಗಾದ್ರೂ ಒಂದು ತುತ್ತು ಅನ್ನ ಕೊಟ್ಟರೆ ಊಟ ಮಾಡೋದನಿಗೆ ದೇವರು ಆಗ್ತಾನಂತೆ. ಹಾಗೆ ಇವತ್ತು ಲಕ್ಷ್ಮೀ ದೇವಸ್ಥಾನ ಒಂದು ಕಡೆ ಇದ್ದರೂ ಕೂಡ ಅದರ ಭಕ್ತಿ ಶ್ರದ್ಧೆಯ ಜೊತೆಗೆ ಇಂತಹ ಒಂದು ಲೋಕೋಪಕಾರವಾದಂತಹ ಕಾರ್ಯವನ್ನು ಇವರು ತಂದೆ ತಾಯಿಗಳ ಹೆಸರಿನಲ್ಲಿ ಇವರೆಲ್ಲರೂ ಸೇರಿ ಮಾಡಿದ್ದಾರೆ. ಹಿಂದೆ ಹೇಳ್ತಾ ಇದ್ರು, ಮಕ್ಕಳಿಗೆ ಹಾಲೆರಿಬೇಕಾದ್ರೆ ಏನು ಮರ ನೆಡೆದು, ಆ ಕೆರೆ ಕಟ್ಟಿಸು, ಕಲ್ಯಾಣ ನಿರ್ಮಾಣ ಮಾಡು, ಇಂಥ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡು ಅಂತ ಹೇಳ್ತಾ ಇದ್ರು. ಹಾಗೆ ಅದನ್ನು ಇವರು ತಂದೆ ತಾಯಿಗಳ ಹೆಸರಿನಲ್ಲಿ ಈ ಒಂದು ಬಸ್ ಶೆಲ್ಟರನ್ನು ನಿರ್ಮಾಣ ಮಾಡಿ ಅದರ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ಯತೀಶ್ ಅವರು ಇದನ್ನು ಮಾಡಿರುವಂಥದ್ದು ಅತ್ಯಂತ ಸಂತೋಷ. ಅವರು ಈ ದೇವಸ್ಥಾನವನ್ನು ಎಷ್ಟು ಪ್ರೀತಿಸ್ತಾರೋ ಅಂತಹ ದೇವರಿಗೆ ಪ್ರಿಯವಾಗುವಂಥ ಒಂದು ಕಾರ್ಯ ಅಂದರೆ ಈ ಒಂದು ಬಸ್ ಶೆಲ್ಟರ್ ಮಾಡಿದ್ದಾರೆ ಅಂತ ಹೇಳಬೇಕಾಗಿರುವಂಥದ್ದು. ಈ ಕಾರ್ಯ ಯಶಸ್ವಿಯಾಗಲಿ, ನೂರಾರು ಜನಗಳಿಗೆ ಉಪಯೋಗ ಆಗಲಿ, ಅವರ ನೆತ್ತಿಯ ಮೇಲೆ ನೆರಳು ಕೊಡ್ತಾ ಇದ್ದೀರಲ್ಲ, ಅದವರಿಗೆ ಒಂದು ಸಂತೋಷ ಕೊಡುವಂತಹ ಸಂಗತಿ. ದೇವರ ಸೇವೆ ಅನ್ನಬೇಕು. ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತಾರೆ. ಯಾವುದಪ್ಪ ದೇವರ ಪೂಜೆ ಅಂದರೆ ಒಂದು ಕಡೆ ಪೂಜೆ ಮಾಡೋದು ಒಂದು ಕಡೆ ಇರಲಿ, ಆದರೆ 4 ಜನಗಳಿಗೆ ಒಳ್ಳೆಯದನ್ನು ಮಾಡುವಂಥ, ಸಂತೋಷ ಮಾಡುವಂಥ ಕೆಲಸ ಮಾಡಿದ್ರೆ ಅದು ದೇವರಿಗೆ ಪ್ರಿಯವಾದ ಕಾರ್ಯ ಅಂತ. ಹಾಗೆ ಅಂತಹ ಒಂದು ಆದಿಶಕ್ತಿ ಲಕ್ಷ್ಮಿ ಮತ್ತು ಕಾಳಿಕಾದೇವಿಯರಿಗೆ ಪ್ರಿಯವಾದಂಥ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತುಂಬ ಸಂತೋಷ ಆಗಿದೆ. ಇದನ್ನು ಅತ್ಯಂತ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ಅದರಿಂದ ಆಗುವ ಪ್ರಯೋಜನ ದೊಡ್ಡದು. ಕಾರ್ಯಕ್ರಮ ಚಿಕ್ಕದಿರ್ಬೋದು ಇದು ನೋಡೋದಕ್ಕೆ, ಆದರೆ ಅದರಿಂದ ಉಪಯೋಗ ಆಗುವಂಥ ಕೆಲಸ ಇದೆಯಲ್ಲ ಅದು ದೊಡ್ಡದಾಗಿರುವಂಥದ್ದು. ಅದರ ಪ್ರಯೋಜನ ಎಲ್ಲರಿಗೂ ಲಭ್ಯ ಆಗಲಿ ಎನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ನೀವೆಲ್ಲರಿಗೂ ಕೂಡ ಆದಿಶಕ್ತಿ ಲಕ್ಷ್ಮೀ ದೇವಮ್ಮ, ಕಾಳಿಕಾದೇವಿ ಇವರ ಆಶೀರ್ವಾದ ತಮ್ಮ ಮೇಲಿರಲಿ. ಅದಕ್ಕಿಂತ ಹೆಚ್ಚದಾಗಿ ತಂದೆ ತಾಯಿಗಳ, ಏಕೆಂದರೆ ತಾಯಿ ತಂದೆಗಳೇ ದೇವರು ಅಂತ ಭಾವಿಸ್ಕೊಡುವಂಥ ಒಂದು ಪರಂಪರೆ ನಮ್ಮದಿರುವಂಥದ್ದು. ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೊಂಡು ಮಾತನಾಡಿಸ್ತೇನೆ. ಧನ್ಯವಾದಗಳು ಪರಮ ಪೂಜ್ಯರಿಗೆ. ಶುಭ ಹಾರೈಸಿ ಸಾಕಷ್ಟು ಕೆಲಸದ ಒತ್ತಡದ ನಡುವೆಯೂ ನಮ್ಮ ಕಾರ್ಯಕ್ಕೆ ಹೂಗುಟ್ಟು ಶುಭ ಸಮಾರಂಭಕ್ಕೆ ಆಗಮಿಸಿ ಇವತ್ತು ಈ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿ ಅತ್ಯಂತ ಹಿತನುಡಿಗಳನ್ನು ಹೇಳಿ ನಮ್ಮೆಲ್ಲರ